ದಾವಣಗೆರೆ ಜಿಲ್ಲೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಉಪಚುನಾವಣಾ ಕಣ ರಂಗೇರಿದೆ. ಇವತ್ತು ನಾನು ಬಿಜೆಪಿಯ ಅಭ್ಯರ್ಥಿಯಾಗಿರುವಂತಹ ಶ್ರೀನಿವಾಸ ದಾಸಕರಿಯಪ್ಪ ಅವರ ಮನೆಯಲ್ಲಿದ್ದೇನೆ. ಅವರ ಕುಟುಂಬದ ಸದಸ್ಯರೆಲ್ಲರೂ ಕೂಡ ನಮ್ಮೊಟ್ಟಿಗಿದ್ದಾರೆ. ಅವ್ರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನು ಪಡ್ತೀನಿ. ಶ್ರೀನಿವಾಸ್ ಅವರ ಒಡನಾಟ ಹೇಗಿತ್ತು, ಮನೆಯಲ್ಲಿ ಹೇಗಿರ್ತಾರೆ, ಹೊರಗಡೆ ಹೋದಾಗ ಹೇಗಿರ್ತಾರೆ, ಜನರ ಜೊತೆಗೆ ಅವರು ಇರುವಂತಹ ಒಡನಾಟ ಹೇಗೆ ಅನ್ನೋದು ಎಲ್ಲ ಪ್ರತಿಯೊಂದು ಮಾಹಿತಿಯನ್ನು ಕೂಡ ನಾನಿವತ್ತು ತಿಳಿಸಿಕೊಡ್ತೀನಿ. ಮೊದಲನೇದಾಗಿ ಅವರ ತಾಯಿಯನ್ನು ಮಾತನಾಡಿಸುವ ಪ್ರಯತ್ನವನ್ನು ಮಾಡ್ತೀನಿ. ಅಮ್ಮ ನಮಸ್ಕಾರ. ನಮಸ್ತೆ ಅಮ್ಮ. ಇವತ್ತು ನಾಮಿನೇಷನ್ ಎಲ್ಲ ನೆನ್ನೆ ನಾಮಿನೇಷನ್ ಎಲ್ಲ ಫೈಲ್ ಆಯ್ತು. ಇವಾಗ ನೀವು ಕೂಡ ಪ್ರಚಾರಕ್ಕೆ ಹೋಗ್ತಾ ಇದ್ದೀರಾ, ಏನ್ ಅನ್ನಿಸ್ತಾ ಇದೆ? ಖುಷಿ ಆಗ್ತತಿ. ಹೋಗ್ತವೆ, ಎಲ್ಲರೂ ಕೇಳ್ತಾರೆ, ಓಟ್ ಕೇಳ್ತಾರೆ, ಒಳ್ಳೇದಾಗ್ತತಿ ಅಂತ ಓಡಾಡ್ತಾರಮ್ಮ. ಈಗಾಗಲೇ ಬಿಜೆಪಿ ಕಾರ್ಯಕರ್ತರಾಗಿದ್ದವರು ಇವಾಗ ಫೈಲ್ ಮಾಡಿದ್ದಾರೆ, ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಅಂದ್ರೆ ಅವ್ರಿಗೊಂದು ಯೋಚನೆ ಇದೆ, ಇವ್ರಿಗೆ ಕೊಟ್ಟರೆ ಗೆಲ್ಲುವಂತಹ ಅಭ್ಯರ್ಥಿ ಅಂತ. ಹೈಕಮಾಂಡ್ ಈ ನಿರ್ಧಾರಕ್ಕೆ ನೀವೇನು ಹೇಳ್ತೀರಾ? ಗೆಲ್ತಾರೆ ಅಂತ ಹೇಳ್ತೀವಿ, ಗೆಲ್ತಾರೆ ಹೇಳ್ತೀವಿ ನಾವು. ಟಿಕೆಟ್ ಫೈನಲ್ ಆದಾಗ, ಘೋಷಣೆ ಆದಾಗ ನಿಮ್ಮ ಮನಸ್ಸಲ್ಲಿ ಬಂದಿದ್ದೇನು? ಯಾಕಂತಂದ್ರೆ ಒಂದು ದೊಡ್ಡ ಜವಾಬ್ದಾರಿ ಇದು. ಹೇಗೆ ಅನ್ನಿಸ್ತು ನಿಮ್ಗೆ? ಭಾಳ ಖುಷಿ ಆತ್ರಿ. ಟಿಕೆಟ್ ಕೊಟ್ಟಿಂದೆ ಖುಷಿ ಆಯ್ತು, ಕೊಟ್ಟಿದ್ದಾರೆ ಅಂತ, ಗೆಲ್ತಾರೆ ಅಂತ ಒಂದು. ಅವರು ಮನೇಲಿ ಹೇಗಿರ್ತಾರೆ? ಎಲ್ಲ ಚೆನ್ನಾಗಿರ್ತಾರೆ, ಬರ್ತಾರೆ, ಇರ್ತಾರೆ. ಹೊರಗಡೆ ಕೆಲಸ ಮಾಡೋದೇ ಜಾಸ್ತಿ, ಜನ ಸಹಾಯ ಮಾಡೋದು, ಬರೋದು ಹೋಗೋದು ಮಾಡೋದು ಅಷ್ಟೇ. ತಾಯಿಯಾಗಿ ಒಂದು ಇದ್ದೇ ಇರುತ್ತೆ, ಮನೆ ಮಗ ಬೆಳಗ್ಗೆ ಹೋದ್ರೆ ರಾತ್ರಿ ಬರ್ತಾರೆ ಅನ್ನೋ ಕೋಪ ಇದ್ದೇ ಇರುತ್ತೆ, ಊಟ ಮಾಡಿರ್ತಾರೋ ಇಲ್ವೋ ಅಂತ. ಆ ರೀತಿ ಏನಾದ್ರು ರೇಗಿರೋದು ಉಂಟಾ? ಹೇಳ್ತೀನಿ, ಊಟ ಮಾಡು ಅಂತ. ಎಷ್ಟೊತ್ತಿನಾಗ ಬರ್ತಾರೆ ಎದ್ದಿದ್ದಾಗ ಹೇಳ್ತೀನಿ, ಊಟ ಮಾಡೇ ಮಲಿ ಕೇಳಪ್ಪ ಅಂತ ಹೇಳ್ತೀನಿ. ಬೆಳಗ್ಗೆ ಹೋಗ್ಬೇಕಾರೆ ಗುಳಿಗೆ ತಗ ಅಂತ ಹೇಳ್ತೀನಿ. ಅಷ್ಟು ತಿಂಡಿ ತಿಂದಾಗ ಗುಳಿಗೆ ತಗೊಂಡು ಹೋಗಪ್ಪ ಅಂತ ಹೇಳ್ತೀನಿ. ಏನ್ ಹೇಳ್ತಿರ್ತಾರೆ ಈ ಜನರ ಬಗ್ಗೆ, ಕ್ಷೇತ್ರದ ಜನರ ಬಗ್ಗೆ ನಿಮ್ಮ ಹತ್ರ ಏನಾದ್ರು ಹೇಳ್ತಾ ಇರ್ತಾರ, ಮಾತಾಡ್ತಿರ್ತಾರ? ಅಮ್ಮ ಗೆಲ್ತಾನಮ್ಮ ನಾನು, ಅಮ್ಮ ಗೆಲ್ತಾನಮ್ಮ ನಾನು, ಆಯ್ತಪ್ಪ ಗೆಲ್ಲಪ್ಪ, ಒಳ್ಳೇದು, ಭಾಳ ಒಳ್ಳೇದು, ನಮಗೆ ಖುಷಿ ಆಕತಿ ಅಂತ ಹೇಳ್ತೀನಿ. ಅವ್ರ ಅಕ್ಕ ಕೂಡ ಇದ್ದಾರೆ. ಮೇಡಮ್, ನಿಮ್ಗೆ ಏನ್ ಅನ್ಸುತ್ತೆ? ಈಗ ನಿಮ್ ತಮ್ಮ ಈಗ ಎಲೆಕ್ಷನ್ಗೆ ನಿಂತಿದ್ದಾರೆ. ತುಂಬ ಖುಷಿಯಾಗಿದೆ. ಜನರು ಅವನಿಗೆ ಆಶೀರ್ವಾದ ಮಾಡಿದ್ದಾರೆ. ಜನರ ಬಲ ಅವನಿಗೆ ಯಾವಾಗಲೂ ಇದ್ದೇ ಇರುತ್ತೆ. ಭಗವಂತನ ಸಾಥ್ ಕೂಡ ಅವನ ಜೊತೆಲಿದೆ. ಖುಷಿ ಆಗುತ್ತೆ. ಅವನ ಅಭಿವೃದ್ಧಿ ಎಲ್ಲ ನೋಡಿ, ಅವನ ಏಳಿಗೆಗಳನ್ನೆಲ್ಲ ನೋಡಿ ಭಾಳನೇ ಸಂತೋಷವಾಗ್ತದೆ. ಈಗ ಟಿಕೆಟ್ ಫೈನಲ್ ಆಗ್ತಿದೆ, ಇವ್ರ ಹೆಸರು ಕೂಡ ಕೇಳಿ ಬಂದಿತ್ತು, ಒಂದಷ್ಟು ಜನರ ಹೆಸರು ನಡುವೆ ಇವ್ರ ಹೆಸರು. ಅವಾಗ ಏನ್ ಅನ್ಸುತ್ತೆ ನಿಮ್ಮ ಮೈಂಡಲ್ಲಿ, ಟಿವಿಯಲ್ಲೆಲ್ಲ ನೋಡ್ತಾ ಇರುವಾಗ? ತುಂಬ ಟೆನ್ಷನ್ ಆಗಿದ್ವಿ. 3 ದಿನ ಟಿವಿ ಮುಂದೆ ಕೂತಿದ್ವಿ ಎಲ್ಲರೂ, ಏನು ಅನೌನ್ಸ್ ಆಗುತ್ತೆ, ಏನು ಹೆಂಗೆ ಅಂತ. ಒಂದೇ ಸಲಿಗೆ ಬಂದಾಗ ನಮಗೆ ಮನೆಯಲ್ಲೆಲ್ಲ ಭಾಳರಿಗೆ ಸಂತೋಷ, ಸಂಭ್ರಮ ಆಯಿತು ಮನೇಲೆಲ್ಲರಿಗೂ. ಅಕ್ಕ ಅಂತಂದ್ರೆ ಅವರ 2ನೇ ತಾಯಿ ಆಗಿರ್ತೀರಾ. ಅವರ ನಿಮ್ಮ ಬಾಲ್ಯದ ದಿನಗಳು ಹೇಗಿತ್ತು, ಒಡನಾಟ ಹೇಗಿತ್ತು ಅಂತ? ತುಂಬ ಚೆನ್ನಾಗಿತ್ತು. ಅವ್ನು ತುಂಬ ಸೌಮ್ಯ ಸ್ವಭಾವದವನು. ತುಂಟತನ ಮಾಡೋದು, ತರಲೆ ಮಾಡೋದು ಆ ಥರ ಯಾವತ್ತೂ ಅವನು ಮಾಡ್ತಾ ಇರಲಿಲ್ಲ. ಏನಾದರೂ ಅಂಗಡಿಗೆ ಕಳಿಸಿದ್ರೆ ಪ್ರಾಮಾಣಿಕವಾಗಿ ಹೋಗಿ ತರೋದು. ಯಾವುದೇ ಕೆಲಸ ಏನಾದರೂ ಅಕ್ಕ ಹೇಳಿದಂದ್ರೆ ಸರಿಯಾಗಿ ಮಾಡ್ತಾ ಇದ್ದ. ಅಂಗಡಿಗೆ ಹೋಗೋದು, ನನಗೆ ಬುಕ್ಸ್ ತಂದು ಕೊಡೋದು, ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆಲ್ಲ ನಾನು ಕರ್ಕೊಂಡು ಹೋಗೋದು, ಕರ್ಕೊಂಬರೋದು, ತುಂಬ ಸೇಫಾಗಿ ನೋಡ್ಕೊಳ್ತಿದ್ದ. ಈಗೂ ಹಾಗೆ ನಡ್ಕೊಳ್ತಾನೆ, ನಮ್ಮನ್ನೆಲ್ಲ ತುಂಬ ಚೆನ್ನಾಗಿ ನೋಡ್ಕೊಳ್ತಾನೆ. ಕಾಲೇಜಿಗೆ ಬಿಡ್ತಾ ಇದ್ರು ಅಂತ ಹೇಳ್ತಿದ್ರಿ. ನಿಮ್ಮ ಯಾರು ಜೂನಿಯರ್ಸ್ಗಳನ್ನ ಏನಾದ್ರು ನೋಡ್ತಾ ಇದ್ರ ಕಾಲೇಜಿಗೆ ಬಿಡಕ್ ಬಂದಾಗ? ಆ ಥರದ್ದೇನು ಇಲ್ಲ. ಎಲ್ಲ ಆ ಥರ ಸ್ವಭಾವದನೇ ಅಲ್ಲ, ಆ ಥರ ಏನೂ ಮಾಡೋದಿಲ್ಲ, ಆ ಥರ ಎಲ್ಲ ನೋಡೋದಿಲ್ಲ ಅವನು. ಎಲ್ಲ ಅಕ್ಕ, ನಮ್ಮ ಫ್ರೆಂಡ್ಸು, ಅವರು ಎಲ್ಲರಿಗೂ ಅಕ್ಕ ತಂಗಿ ಈ ಥರನೇ ಮಾತಾಡ್ಕೊಂತಾನೆ ಬರ್ತಾ ಇದ್ದ. ಆ ಥರ ಎಲ್ಲ ಏನು ಮಾಡ್ತಾರೆ. ಓದು ಹೇಗಿತ್ತು ಮೇಡಮ್ ಅವ್ರದ್ದು? ಸ್ಕೂಲ್ ಡೇಸ್ನಲ್ಲಿ ಹೇಗೆ ಓದ್ತಾ ಇದ್ರು ಅಂತ? ಮ್ಯಾಮ್, ಅವ್ನು ತುಂಬ ಚೆನ್ನಾಗಿ ಓದ್ತಾ ಇದ್ದ. ಅವ್ನು ಇಂಗ್ಲೀಷ್ ಮೀಡಿಯಂ ಲೂಟ್ಸ್ ಬಾಯ್ ಸ್ಕೂಲಲ್ಲಿ ಓದಿದ್ದು ದಾವಣಗೆರೆಯಲ್ಲಿ. ಅವನು ಯಾವಾಗಲೂ 1st, 2nd ರ್ಯಾಂಕೇ ಬರ್ತಾ ಇದ್ದ ಅವನು ಸ್ಕೂಲ್ ಡೇಸಲ್ಲೆಲ್ಲ. ತುಂಬ ಚೆನ್ನಾಗಿ ಓದ್ತಾ ಇದ್ದ. ನಮಗೆಲ್ಲ ನೋಟ್ಸ್ ಎಲ್ಲ ಬರ್ಕೊಡೋದು, ನಾವು ಅವನಿಗೆ ಬರ್ಕೊಡೋದು, ಈ ಥರ ಎಲ್ಲ ಮಾಡ್ತಾ ಇದ್ವಿ. ಅವನು ತಲೆಹರಟೆಗಳು ಇದ್ದೇ ಇರುತ್ತೆ ಅಕ್ಕ ತಂಗಿಯರ ನಡುವೆ. ಆ ತಲೆಹರಟೆಗಳೇನಾದ್ರು ಇದ್ವಾ ಅವ್ರಿಗೂ ಕೂಡ ಚಿಕ್ಕ ವಯಸ್ಸಲ್ಲಿ? ಇಲ್ಲ, ಅವ್ನು ಭಾಳ ಸೌಮ್ಯ ಸ್ವಭಾವದ, ತುಂಟತನ ಅನ್ನೋದೇ ಇರಲಿಲ್ಲ. ನಾನು ನನ್ನ ತಂಗಿ ಏನು ಹೇಳ್ತೀವೋ ಆ ಕೆಲಸ ಎಲ್ಲ ಮನೇಲಿ ಮಾಡ್ತಾ ಇದ್ದ. ಅಮ್ಮಂಗೆ ಹೆಲ್ಪ್ ಮಾಡೋದಾಗ್ಲಿ, ಹೊರಗಡೆ ಅಂಗಡಿಗೆ ಹೋಗಿ ಸಾಮಾನು ತರೋದಾಗ್ಲಿ, ಪ್ರತಿಯೊಂದು ಮಾಡ್ತಾ ಇದ್ದ. ಓಕೆ, ಈಗ ಅವರ ಮತ್ತೊಬ್ಬ ಅಕ್ಕ ಇದ್ದಾರೆ, ಅವ್ರನ್ನು ಕೂಡ ಮಾತನಾಡಿಸ್ತಾ ಹೋಗೋಣ. ಮೇಡಮ್, ಏನು ಅನ್ನಿಸ್ತಾ ಇದೆ ಇವತ್ತಿನ ದಿನದಲ್ಲಿ? ತುಂಬ ಖುಷಿ ಆಗ್ತಿದೆ ಮೇಡಮ್. ಏಕೆಂದರೆ ಸಾಮಾನ್ಯ ವರ್ಗದ ಜನರನ್ನ ಗುರುತಿಸಿ, ಕಾರ್ಯಕರ್ತನನ್ನು ಗುರುತಿಸಿ ಭಾಜಪ ಪಕ್ಷ ನನ್ನ ತಮ್ಮನನ್ನು MLA ಕ್ಯಾಂಡಿಡೇಟ್ ಮಾಡಿರೋದು ನಮಗೆ ತುಂಬ ಹೆಮ್ಮೆ ಪಡುವಂಥ ವಿಷಯ.
ಇವ್ರ ರಾಜಕೀಯ ಒಡನಾಟ ಹೇಗಿತ್ತು? ನೀವು ಹತ್ರದಿಂದ ಗಮನಿಸಿರ್ತೀರಾ. ಯಾವಾಗ ಅವರು ರಾಜಕೀಯಕ್ಕೆ ಬರ್ತಾರೆ, ಮನೇಲಿ ಹೇಳಿದಾಗ ಹೇಗಿತ್ತು ರಿಯಾಕ್ಷನ್ ಅಂತ? ಅಂದರೆ ಇನಿಷಿಯಲಿ ಹಾಂ, ಹೌದು. ಮೊದಲು ಅವನು ನಮ್ಮ ತಂದೆಯವರು ಮೂಲತಃ ಜನತಾದಳದಲ್ಲಿದ್ದವರು. ಸೊ ಅವ್ರ ಹತ್ರ ಅವನ ವಿಷಯ ಪ್ರಸ್ತಾಪಿಸಿದಾಗ ಅವರು ಏನೋ ಹೇಳಲಿಲ್ಲ, ಐ ಮೀನ್ ಅಬ್ಜೆಕ್ಟ್ ಮಾಡಲಿಲ್ಲ. BJP ಪಕ್ಷ ಸೇರ್ತಿದ್ದೀನಿ ಅಂದಾಗ ಆಯ್ತಪ್ಪ ಹೋಗು ಅಂತ ಹೇಳಿದರು. ಆದರೆ ಎಲ್ಲೇ ಇರೋ ನೀನು ಒಳ್ಳೆಯದನ್ನು ಮಾಡು, ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡು ಅಂತ ಹೇಳ್ಕೊಡ್ತಿದ್ರು ನಮ್ಮ ತಂದೆ. ಏಕೆಂದರೆ ನಮ್ಮ ತಂದೆ ತುಂಬ ದಕ್ಷ ಹಾಗೂ ನಿಷ್ಠೆಯುಳ್ಳ ಮನುಷ್ಯ. ಅವ್ರ ನಿಷ್ಠೆನೇ ಅವತ್ತು ಇವನನ್ನು ಈ ಮಟ್ಟಕ್ಕೆ ತಂದಿರೋದಕ್ಕೆ ಕಾರಣ ನಮ್ಮ ತಂದೆ ನಿಷ್ಠೆ. ಸ್ಟಾರ್ಟಿಂಗ್ ದಿನಗಳಲ್ಲಿ ನಾಯಕರ ಜೊತೆ ಗುರುತಿಸ್ಕೊಳ್ತಾ ಇರ್ತಾರೆ, ಫೋಟೋಗಳನ್ನು ಹಾಕ್ತಾ ಇರ್ತಾರೆ. ಅವಾಗ ನಿಮ್ಮ ಒಂದು ರಿಯಾಕ್ಷನ್ ಹೇಗಿತ್ತು? ಅಯ್ಯೋ, ನಮ್ಮ ತಮ್ಮ ಇಷ್ಟು ಮುಂದೆ ಬರ್ತಾ ಇದ್ದಾರೆ, ನಾಯಕರುಗಳ ಜೊತೆ ಕಾಣಿಸ್ಕೊಳ್ತಾ ಇದ್ದಾರೆ ಅಂತ ಅಂದಾಗ ನಿಮ್ಗೆ ಹೇಗೆ ಅನಿಸ್ತಾ ಇತ್ತು? ತುಂಬ ಹೆಮ್ಮೆ ಆಗ್ತಿತ್ತು ಮೇಡಮ್. ನನ್ನ ತಮ್ಮ ಈ ಮಟ್ಟಕ್ಕೆ ಬೆಳೀತಾ ಇದ್ದಾನೆ ಅಂದರೆ ಯಾರಿಗೆ ಇಷ್ಟ ಆಗಲ್ಲ ಹೇಳ್ರಿ, ಎಲ್ಲರಿಗೂ ಇಷ್ಟ, ಖುಷಿಯ ಸಮಾಚಾರ ಅದು. ಎಲ್ಲರಿಗೂ ಒಂಥರ ಸಂಭ್ರಮದ ವಿಷಯ. ಆ ಥರ ಗುರುತಿಸ್ಕೊಂಡಿರೋದ್ರಿಂದ ಅನೇಕ ಬಾರಿ ಸಾಮಾಜಿಕ ಕೆಲಸಗಳನ್ನು ಅದರಲ್ಲೂ ತೊಡಸ್ಕೊಳ್ತಾ ಇದ್ದ. ಒಂದೇನೋ ಒಂದು ಆಟ ಆಡ್ಸೋದಾಗಲಿ, ಕ್ರೀಡಾ ಇದರಲ್ಲಿ ತೊಡಗಿಸಿಕೊಳ್ಳೋದಾರಲ್ಲಾಗಲಿ, ಅಥವಾ ಇನ್ಯಾವುದೋ ಪ್ರತಿಯೊಬ್ಬರಿಗೂ ಹೆಲ್ಪ್ ಮಾಡ್ತಾ ಇರ್ತಿದ್ದ. ಯಾರಿಗೋ ಮನೆಗೆ ಬಂದವ್ರಿಗೆ ಏನೋ ಒಂದು ವಿಷಯದಲ್ಲಿ ಅಥವಾ ದೇವಸ್ಥಾನಗಳಿಗಾಗಲಿ ಯಾವುದೇ ಒಂದು ಫಂಕ್ಷನ್ಗಳಿಗಾಗಲಿ ಏನೂ ದಾನ ಮಾಡ್ದೇನೆ ಅಂದರೆ ದಾನ ಮಾಡ್ತಿದ್ದ, ಎಲ್ಲದನ್ನು ಕೊಟ್ಟು ಕಳಿಸ್ತಾ ಇದ್ದ. ಸೊ ಆ ಭಾವನೆಯಿಂದ ಅವನು ಈ ಎತ್ತರಕ್ಕೆ ಬೆಳೆದಿದ್ದಾನೆ ಅಂತ ಅನಿಸುತ್ತೆ. ಮಾತಾಡ್ತಾ ಇರ್ತಾರೆ ನಿಮ್ಮ ಹತ್ರ, ಇವತ್ತು ಈ ಜನ ಬಂದಿದ್ರು, ಈ ಥರ ಕಷ್ಟ ಅಂತ ಹೇಳ್ಕೊಂಡಿದ್ರು, ಆ ರೀತಿ ಏನಾದರೂ ನೆನಪಿದೆಯಾ ನಿಮಗೆ? ಹೇಳ್ತಿರ್ತಾನೆ ಸ್ವಲ್ಪ ರಾಜಕೀಯದ್ದೆಲ್ಲ ಮಾತಾಡ್ತಿರ್ತಾನೆ ಮನೆಯಲ್ಲಿ. ನಾನು ಇಷ್ಟು ಜನ ಈ ರೀತಿ ಮೀಟ್ ಮಾಡಿ ಬಂದೆ, ನನಗೆ ಈ ರೀತಿ ಎಲ್ಲ ಓಪ್ಸ್ ಕೊಡ್ತಾ ಇದ್ದಾರೆ, ನಮ್ಮ ಪಕ್ಷದಿಂದ ಟಿಕೆಟ್ ಸಿಗ್ಬೋದು ನನಗೆ ಅಂತ ಹೇಳ್ತಿರ್ತಿದ್ದ ಮೇಡಮ್ ನಮ್ಮ ಹತ್ರ. ಮಾತಾಡ್ತೀನಿ. ಈಗ ಮತ್ತೊಬ್ರು ಆಗಿರುವಂತಹ ಅವರ ಶ್ರೀನಿವಾಸ್ ದಾಸಕರಿಯಪ್ಪ ಅವರ ಅಣ್ಣ ಇದ್ದಾರೆ, ಅವ್ರನ್ನು ಕೂಡ ಮಾತನಾಡಿಸ್ತಾ ಹೋಗೋಣ. ಸರ್, ಎಷ್ಟು ಖುಷಿ ಆಗ್ತಾ ಇದೆ ಸರ್, ನಿಮ್ಮ ತಮ್ಮ ಅವರು ಇವಾಗ BJP ಅಭ್ಯರ್ಥಿ, ಕಾರ್ಯಕರ್ತರಾಗಿದ್ದಂಥವ್ರು ಈಗ ಅಭ್ಯರ್ಥಿ ಆಗಿದ್ದಾರೆ. ನಮ್ಮ ಕುಟುಂಬದಲ್ಲಿ ಭಾಜಪ ಪಕ್ಷದವರು ಒಬ್ಬ ಕಾರ್ಯಕರ್ತನಿಗೆ ಟಿಕೆಟ್ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಕುಟುಂಬದವರೆಲ್ಲರಿಗೂ ಸಹ ಸಂತೋಷದ ವಿಷಯ. ಒಬ್ಬ ಕಾರ್ಯಕರ್ತನಾಗಿ 20 ವರ್ಷಗಳ ಕಾಲ ಆ ಪಕ್ಷಕ್ಕೆ ಹಗಲಿರುಳು ದುಡಿದು ಅದನ್ನು ಗುರುತಿಸಿ ಕೊಟ್ಟಿರ್ತಕ್ಕಂಥ ಮಾನ್ಯ ಭಾಜಪದ ಎಲ್ಲ ವರಿಷ್ಠರಿಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿಗೆ ಅವನ ಜೊತೆಗೆ 8 ಜನ ಆಸ್ಪಿರೆಂಟ್ ಕ್ಯಾಂಡಿಡೇಟ್ಗಳು ಇದ್ದರು. ನಾವು ಅವನಿಗೆ ನಮ್ಮ ಕುಟುಂಬದ ಪರವಾಗಿ ನಾನು ಅವನಿಗೆ ಒಂದು ಏನಂತ ಹೇಳಿದ್ದೆ ಅಂತ ಹೇಳಿದರೆ, ಯಾರಿಗಾರೇ ಸಿಗಲಿ ಟಿಕೆಟನ್ನು ಯಾರಿಗಾರೇ ಘೋಷಣೆ ಮಾಡಿ, ನೀವು ಒಬ್ಬ ಕ್ಯಾಂಡಿಡೇಟನ್ನು ಏನಾರ ವರಿಷ್ಠರು ಘೋಷಣೆ ಮಾಡಿದರೆ ನೀವೆಲ್ಲರೂ ಒಗ್ಗಟ್ಟಾಗಿ ಆ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಬರುವಂಥ ಕೆಲಸ ನೀವು ಮಾಡಬೇಕು ಅಂತೇಳಿ ನಾವು ಕುಟುಂಬದ ಪರವಾಗಿ ಅವನಿಗೆ ಮುಂಚೆನೇ ನಾನು ಈ ವಿಷಯ ಪ್ರಸ್ತಾಪ ಮಾಡಿದಾಗ ಹೇಳಿದ್ದೆ. ಸರ್, ಅಣ್ಣನಾಗಿ ನೀವೇನಾದರೂ ಕಿವಿ ಮಾತು ಹೇಳ್ತಾ ಇದ್ರ? ರಾಜಕೀಯದಲ್ಲಿ ಇದ್ದಾಗ ನೀವು ಒಂದು ಶಕ್ತಿ ಆಗಿರ್ತೀರಾ, ಈ ರೀತಿ ಮಾಡು, ಈ ರೀತಿ ಹೋದ್ರೆ ಈಗ ಈ ಹಾದಿಯಲ್ಲಿ ಹೋಗೋದಕ್ಕೆ ನಿನಗೆ ಹೆಲ್ಪ್ ಆಗುತ್ತೆ ಅಂತ. ಅವನು ಮೂಲತಃ ಓದಿರ್ತಕ್ಕಂಥದ್ದು ಇಂಜಿನಿಯರ್ ಪದವೀಧರ. ಅವನಿಗೂ ಬುದ್ಧಿ ಮತ್ತು ನಮ್ಮ ಮನೆತನ, ನಮ್ಮ ತಂದೆಯವರು ಸಹ ರಾಜಕೀಯ ರಂಗದಲ್ಲಿ ಇರೋದ್ರಿಂದ ಜನರುಗಳ ನಡುಮಧ್ಯೆ ಯಾವ ರೀತಿ ಜನಗಳು ನಮ್ಮ ತಂದೆಯವ್ರ ಕಾಲದಲ್ಲಿ ಮನೆಗೆ ಬರ್ತಾ ಇದ್ರು, ಈಗೂ ಸಹ ಬರ್ತಾ ಇದ್ದಾರೆ. ನಮ್ಮ ಮನೆಯಲ್ಲಿ ನಾವು ಯಾರಿಗೂ ಸಹ ಮನೆ ಬಂದವರಿಗೆ ನಮ್ಮಲ್ಲಿ ತಿಂಡಿ ಆಗಿರಲಿ ಅಥವಾ ಊಟ ಆಗಿರಲಿ ಅಥವಾ ಹಾಲು ಕುಡಿಯೋದಾಗಿರಲಿ, ನಾವೆಲ್ಲವೂ ಸಹ ಅವರಿಗೆ ಊಟೋಪಚಾರವನ್ನು ನಾವು ಫಸ್ಟು ಮೊದಲನೇದಾಗಿ ನಮ್ಮ ಕೆಲಸ ಅದು ಆದ್ಯತೆಯನ್ನು ನಾವು ಫಸ್ಟು ಗಮನವನ್ನು ಅದ್ರ ಬಗ್ಗೆ ನಾವು ಕೊಡ್ತೇವೆ. ಅವರು ಕಷ್ಟ ಕಾಲಗಳನ್ನು ಹಾಗೆ ಕಷ್ಟದ ದಿನಗಳನ್ನು ನೀವು ಕೂಡ ನೋಡಿರ್ತೀರಾ, ನೀವು ಒಂದು ಭಾಗವಾಗಿರ್ತೀರಾ. ಆ ಕಷ್ಟದ ದಿನಗಳನ್ನು ನೆನಪಿಸ್ಕೊಂಡಾಗ ಏನನ್ಸುತ್ತೆ ಸರ್? ಕಷ್ಟದ ದಿನಗಳು ಮನುಷ್ಯನಿಗೆ ಅಂದಮೇಲೆ ಕಷ್ಟ ನಮ್ಮ ತಂದೆಯವ್ರ ಕಾಲದಲ್ಲಿ ಭಾಳ ಕಷ್ಟ ಇತ್ತು. ಆ ಕಷ್ಟ ದೇವರು ನಮ್ಮ ತಂದೆಯವರ ಹಾಕ್ಕೊಟ್ಟ ಮಾರ್ಗದಲ್ಲಿ ನಾವು ಇವತ್ತೇನಾದರೂ ಇಷ್ಟು ದುಡಿಯೋದಕ್ಕೆ ಕಾರಣ ನಮ್ಮ ತಂದೆಯೇ ಪ್ರೇಣಿತರು. ಅವ್ರು ಹಾಕ್ಕೊಟ್ಟ ಮಾರ್ಗದರ್ಶನದಲ್ಲಿ ನಾವು ಇವತ್ತು ಹೋಗ್ತಾ ಇದ್ದೇವೆ. ನಮಗೆ ಜನರ ಆಶೀರ್ವಾದ ಇದೆ. ಈ ಆಶೀರ್ವಾದವನ್ನು ನಾವು ಜನರಲ್ಲಿ ಬೇಡ್ಕೊಳ್ತೇವೆ. ಸರ್, ಈಗ ಎಲೆಕ್ಷನ್ ಹತ್ರ ಬರ್ತಾ ಇದೆ, ಕ್ಯಾಂಪೇನ್ ಕೂಡ ಮಾಡ್ತಾ ಇದ್ದೀರಾ. ಹೇಗೆ ಕ್ಯಾಂಪೇನ್ ಮಾಡ್ತಾ ಇದ್ದೀರಾ? ಅವ್ರ ಪರವಾಗಿ ಹೇಗೆ ಪ್ರಚಾರ ಮಾಡ್ತಾ ಇದ್ದೀರಾ ದಿನ? ಈಗಾಗಲೇ ಪ್ರಚಾರವನ್ನು ಸ್ವಯಂ ಪ್ರೇರಿತರಾಗಿ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು
ನಮ್ಮ ತಂದೆಯರ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನಿಗಳು ಈಗ ಅವರವರೇ ತಮ್ಮ ವಾಹನಗಳ ಮೂಲಕ ಮನೆ ಮನೆಗೆ ಅವರ ಸ್ನೇಹಿತರಾಗಲಿ ಬಂಧುಗಳ ಆಗಲಿ ವಾರ್ಡ್ನಲ್ಲಿ ಯಾರೇ ಇದ್ದರೂ ಸಹ ನಾವು ಇವತ್ತು ಶ್ರೀನಿವಾಸ್ ದಾಸಕರಿಯಪ್ಪನಿಗೆ ಓಟ್ ಹಾಕಬೇಕು ನೀವು ಅಂತೇಳಿ ಇವತ್ತು ಅಷ್ಟು ಜನ ಪ್ರವೃತ್ತಿನೇ ಜನರಿಗೆ ಓಟ್ ಕೇಳುವಂಥ ಪರಿಸ್ಥಿತಿ ಅವರವರೇ ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಕುಟುಂಬದ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ, ನಮ್ಮ ತಂದೆಯವರೇನು ಗಳಿಸಿರ್ತಕ್ಕಂಥ ಪ್ರೀತಿ ಇವತ್ತು ನಮಗೆ ವರದಾನ ಆಗಲಿದೆ ಅಂತೇಳಿ ನಾನು ಹೇಳಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು ಸರ್. ಶ್ರೀನಿವಾಸ್ ಸರ್ ಅವರ ಭಾವ ಕೂಡ ಇದ್ದಾರೆ, ಅವ್ರನ್ನೂ ಕೂಡ ಮಾತನಾಡಿಸ್ತಾ ಹೋಗೋಣ. ಭಾಮೈದನ ಸಂಬಂಧ ಯಾವ ರೀತಿ ಇದೆ ಅಂತ. ಸರ್, ಮೊದಲನೇದಾಗಿ ನಿಮ್ಮ ಭಾಮೈದನವರು ಇವಾಗ ನಾಮಿನೇಷನ್ಸ್ ಫೈಲ್ನ ಮಾಡಿದ್ದಾರೆ ನಿನ್ನೆ ಕೂಡ. ಏನು ಅನ್ನಿಸ್ತಾ ಇದೆ ಈ ಕ್ಷಣ, ಈ ಗಳಿಗೆ? ನಿನ್ನೆ ನೋಡಿದ ಜನಸಾಗರವನ್ನು ನೋಡಿದಾಗ ಬಹಳ ಸ್ವಾಭಿಮಾನಿ ಜನಸಾಗರ ಅದು. ಅವ್ರು ಅಷ್ಟೊಂದು ಬಳಗವನ್ನು ಗಳಿಸಿರೋದು ನನಗೆ ತುಂಬ ಖುಷಿ ಆಯಿತು. ಅವ್ರು ದಾವಣಗೆರೆಯಲ್ಲಿ ಯೂತ್ ಐಕಾನ್ ಅಂತಲೇ ಗುರುತಿಸ್ತಾ ಇರೋದು ನನಗೆ ತುಂಬ ಖುಷಿ ಆಗ್ತಾ ಇದೆ. ಅವರು ಮಾಡಿರ್ತಕ್ಕಂಥ ಯಂಗ್ಸ್ಟರ್ಸಿಗೆ ಏನು ಸ್ಪೋರ್ಟ್ಸ್ ಆಡ್ಸೋದಾಗಲಿ, ಕಬಡ್ಡಿ ಆಟ ಆಡ್ಸೋದಾಗಲಿ, ಆ ಒಂದು ಟೀಮ್ ಕಟ್ಟಿ ಆ ಯೂತ್ ಪಡೆನ ಬೆಳೆಸ್ಕೊಂಬಂದಿದ್ದಾರೆ. ಸೊ ಇವತ್ತಿನ ದಿವಸ ಆ ಯುವಕರೆಲ್ಲ ಸೇರಿಬಿಟ್ಟು ಅವರನ್ನು MLA ಮಾಡಬೇಕು ಅಂತೇಳಿ ಅವರೇ ಸ್ವತಃ ನಿರ್ಧಾರ ಮಾಡಿ ಮನೆ ಮನೆಗೂ ಹೋಗಿ ಮತವನ್ನು ಕೇಳ್ಕೊಂಡು ಆತನಿಗೆ ಸಹಕಾರ ನೀಡ್ತಾ ಇದ್ದಾರೆ. ತುಂಬ ಖುಷಿ ಆಗತ್ತೆ ಆತ ಬೆಳವಣಿಗೆ ನೋಡಿ. ಸಾಕಷ್ಟು ಜನ ಯುವಕರೇ ಇರ್ತಾರೆ, ಎಲ್ಲೋದ್ರೂ ಕೂಡ ಅವ್ರು ಬರ್ತಾ ಇದ್ದಾರೆ ಅಂತಂದ್ರೆ ಯಾರೋ ಒಬ್ರು ಸೆಲೆಬ್ರಿಟಿ ಬಂದಿದ್ದಾರೆ ಅನ್ನೋ ಮಟ್ಟಕ್ಕೆ ಫೀಲ್ ಆಗಿರುತ್ತೆ. ಆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳನ್ನ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಸರ್? ತುಂಬಾ ಖುಷಿ ಆಗತ್ತೆ ಮೇಡಮ್. ಅದಕ್ಕೋಸ್ಕರ ಯೂತ್ ಐಕಾನ್ ಅಂತ ಸೆಲೆಬ್ರಿಟಿ ಅಂತ ಕರೀತಿದ್ದಾರೆ ಅವನಿಗೆ. ಜಸ್ಟ್ ಲೈಕ್ ಎ ಫಿಲ್ಮ್ ಸ್ಟಾರ್ ಹೆಂಗೆ ಇದು ಮಾಡ್ತಾರೋ ಹಂಗೆ ಶ್ರೀನಿವಾಸ್ ಬರ್ತಾನೆ ಅಂದ ತಕ್ಷಣ 100 ಜನ ಸೇರ್ಬಿಡ್ತಾರೆ ಒಂದು ನಿಮಿಷದಲ್ಲಿ. ಯುವಕರ ಪಡೆ ಅಂತ ಯುವಕರ ಪಡೆಯನ್ನು ಸಾಕ್ತಾ ಇದ್ದಾನೆ. ತುಂಬಾ ಖುಷಿ ಆಗತ್ತೆ ಆ ಬೆಳವಣಿಗೆ ನೋಡಿ. ಅವರು MLA ಗೆದ್ದು ಅವ್ರ ಕಂಡ ಕನಸುಗಳೆಲ್ಲ ಈಡೇರಲಿ ಅಂತೇಳಿ ನಾನು ನಿಮ್ಮ ವಾಹಿನಿ ಮುಖಾಂತರ ದಕ್ಷಿಣ ಕ್ಷೇತ್ರದ ಮತದಾರರಲ್ಲಿ ಅವರಿಗೆ ಮತವನ್ನು ಹಾಕಿ ಜಯಶಾಲಿಯನ್ನಾಗಿ ಮಾಡ್ಕೊಡ್ಬೇಕು ಅಂತ ನಿಮ್ಮ ವಾಹಿನಿ ಮುಖಾಂತರ ಕೇಳ್ಕೊಳ್ತೇನೆ. ಸರ್, ಒಂದು ವಿಚಾರವನ್ನ ಗಮನಿಸ್ತಾ ಹೋಗೋದಾದ್ರೆ, ಈಗ ಅಭಿವೃದ್ಧಿ ಆಗ್ತಾ ಇರುವಂತಹ ವಿಚಾರ, ಈಗಾಗಲೇ ಎಲ್ಲರೂ ಕೂಡ ಅಭಿವೃದ್ಧಿ ಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಶ್ರೀನಿವಾಸ್ ಅವರನ್ನ ಆಯ್ಕೆ ಮಾಡ್ಕೋಬೇಕು ಅಂತ ಕೂಡ ಜನರು ಹೇಳ್ತಾ ಇರುವಂತ ಮಾತು. ನೀವು ಕಂಡಂತೆ ಯಾವ ಅಭಿವೃದ್ಧಿ ಆಗ್ಬೇಕು ಸರ್ ದಕ್ಷಿಣ ಕ್ಷೇತ್ರದಲ್ಲಿ ಅಂತ? ಈಗಾಗಲೇ ಅವರ ಗಮನಕ್ಕೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಬಹಳ ಶೈಕ್ಷಣಿಕ ಅವ್ಯವಸ್ಥೆ ಇದೆ ಅಂತೇಳಿ ಅವ್ರ ಗಮನಕ್ಕೆ ಬಂದಿದೆ. ಸೊ ಹಾಗಾಗಿ ಅಲ್ಲಿ ಒಳ್ಳೊಳ್ಳೆ ಕಾಲೇಜುಗಳನ್ನು ನಿರ್ಮಾಣ ಮಾಡಿ ಅಲ್ಲಿ ಇರ್ತಕ್ಕಂಥ ಯೂತ್ಸ್ಗಳಿಗೆ ಅಲ್ಲೇ ಕಾಲೇಜಿಗೆ ಹೋಗುವಂಥ ವ್ಯವಸ್ಥೆ ಮಾಡಬೇಕು ಅಂತೇಳಿ ಕನಸ್ಕೊಂಡಿದ್ದಾರೆ. ಹಾಗೆ ಮತ್ತು ಈ ಚರಂಡಿ ವ್ಯವಸ್ಥೆ ಬಹಳ ಅವ್ಯವಸ್ಥೆ ಇದೆ ಅಂತ ಹೇಳಿ ಅವ್ರ ಗಮನಕ್ಕೆ ಬಂದಿದೆ. ಸ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು ಅದನ್ನು ಶುಚಿತ್ವ ಮಾಡಬೇಕು ಅಂತ ಹೇಳಿ 2ನೇ ಆದ್ಯತೆ ತಗೊಂಡಿದ್ದಾರೆ. 3ನೇದು ಅಲ್ಲಿರ್ತಕ್ಕಂಥ ಎಲ್ಲ ಜನರು ಸರ್ವ ಜನಾಂಗದ ಶಾಂತಿಯ ತೋಟವನ್ನಾಗಿ ಮಾಡಬೇಕು ಅಂತೇಳಿ ಮುನ್ನಡಿಯನ್ನು ಬರೆದಿದ್ದಾರೆ. ಎಲ್ಲರೂ ಅವ್ರನ್ನ ಅಫೆಕ್ಷನ್ ಪಡ್ತಾ ಇದ್ದಾರೆ. ಈವನ್ ಅಲ್ಪಸಂಖ್ಯಾತರು ಕೂಡ. ನಾನು ಈ ಥರದ ವ್ಯಕ್ತಿನೆಲ್ಲೂ ನೋಡಿರಲಿಲ್ಲ. ಅವರು ಈ ಒಂದು ಸರ್ವ ಜನಾಂಗದ ಶಾಂತಿಯ ತೋಟವನ್ನು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮಾಡ್ತಾರೆ ಅಂತೇಳಿ ಭಾಳ ಆಸೆ ಇಟ್ಕೊಂಡಿದ್ದೀನಿ. ಅದು ಈಡೇರುತ್ತೆ ಅಂತೇಳಿ ನಿಮ್ಮ ವಾಹಿನಿ ಮುಖಾಂತರ ಹೇಳಲು ಬಯಸ್ತೇನೆ. ಈಗ ಓಡಾಟ ಇದೆ, ಮುಂಚೆ ಕೂಡ ಓಡಾಡ್ತಾ ಇದ್ರು. ನಿಮ್ಗೆ ಟೈಮ್ ಕೊಡ್ತಿದ್ರೆ ನಿಮ್ದೇನಾದ್ರೂ ಒಂದು ಇದ್ದೇ ಇರುತ್ತೆ ವುಮೆನ್ಸ್ಗೆ, ನನ್ ಟೈಮೇ ಕೊಡ್ತಾ ಇಲ್ಲ ಅಂತ, ಆತರ ಏನಾದ್ರು ಗಲಾಟೆ ಇರುತ್ತಾ? ಇಲ್ಲ, ಹೊರಗಡೆ ಒಟ್ಟಿನಲ್ಲಿ ಕೆಲಸ ಮಾಡಿಸ್ತಾರೆ, ಹೊರಗಡೆನೆ ಜಾಸ್ತಿ ಇರ್ತಾರೆ. ಇವಾಗ ಇನ್ನೂ ತುಂಬಾ ಬ್ಯುಸಿ ಆಗಿದ್ದಾರೆ, ಮನೆಗಿಲ್ಲ. ಓಕೆ. ಇವತ್ತು ನೀವು ಕ್ಯಾಂಪೇನ್ಗೆ ಹೋದಾಗ ಮುಸ್ಲಿಂ ಮಹಿಳೆಯರು ಕೂಡ ನಿಮ್ಗೆ ಉಡಿ ತುಂಬಿದ್ರು. ಆ ಒಂದು ಗಳಿಗೆ ಅಂತಂದ್ರೆ ಹೇಗೆ ಅನ್ಸುತ್ತೆ? ಖುಷಿ ಆಯ್ತು, ಅವರು ನಮಗೆ ಸಪೋರ್ಟ್ ಮಾಡ್ತಾರಲ್ಲ ಅಂತ ತುಂಬಾ ಖುಷಿ ಆಯ್ತು. ಅವರು ಎಲ್ಲರೂ ರೆಸ್ಪಾನ್ಸ್ ಚೆನ್ನಾಗಿ ಮಾಡಿದ್ದಾರೆ. ಈಗ ಜನರು ಮಧ್ಯ ಇರ್ತಾರೆ, ಹುಡುಗರುಗಳು ಇರ್ತಾರೆ. ರಾಜ್ಯದ ಒಂದು ಜನರನ್ನ ನೋಡಿದಾಗ, ರಾಜಕೀಯ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ? ಯಾಕಂತಂದ್ರೆ ಕೆಲವೊಬ್ಬರಿಗೆ ಅಯ್ಯೋ ಇದೆಲ್ಲ ಬೇಕಾ ರಾಜಕೀಯ ಅನ್ನೋದು ಕೆಲವೊಬ್ರು ಮಹಿಳೆಯರಿಗಿರುತ್ತೆ. ಆ ರೀತಿ ನಿಮ್ಗೇನಾದ್ರೂ ಅನ್ಸಿತ್ತಾ ಅಂತ? ಇಲ್ಲ, ಅವ್ರ ಜೊತೆ ಯಾವಾಗ್ಲೂ ಇರ್ತೀನಿ. ಖುಷಿ. ಓಕೆ. ಒಟ್ಟಿನಲ್ಲಿ ನೀವು ಕೂಡ ಅವರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ರಾಜಕೀಯದಲ್ಲಿ ಮುನ್ನಡೆಯಾಗಿ ಇರಬೇಕು ಅಂತ? ಯಾವಾಗ್ಲೂ ಅವ್ರ ಜೊತೆ ಇರ್ತೀವಿ, ಅವ್ರು ಏನೇ ಮಾಡ್ಲಿ. ಮೇಡಮ್, ನೀವ್ ಏನ್ ಹೇಳ್ತೀರಾ? ಏನಿಲ್ಲ, ನಮ್ಮ ಮೈದ್ನಂಗೆ ಸೀಟ್ ಸಿಕ್ಕಿರೋದ್ರಿಂದ ತುಂಬಾ ಖುಷಿ ಆಗಿದೆ. ಅವ್ರು ಗೆದ್ದು ಬರ್ಲಿ ಅನ್ನೋದೇ ನಮ್ ಖುಷಿ. ಮೈದ್ನ ನಿಮ್ಮೊಟ್ಟಿಗೆ ಹೇಗಿರ್ತಾರೆ? ಅಂದ್ರೆ ಈಗ ತರಲೆಗಳು ಇದ್ದೇ ಇರುತ್ತೆ. ನಾನು ಅವ್ರನ್ನ ಮಾತಾಡ್ಸೋದೇ ಇಲ್ಲ. ನಾವು ಅವರು ಮದುವೆ ಆದಾಗಿಂದನೂ ಇವತ್ತು ಮಾತಾಡಿಲ್ಲ. ಒಬ್ರಿಗೊಬ್ರು ಹಂಗೆ ಇರೋದು.
ಈಗ ಟಿಕೆಟ್ ವಿಚಾರವಾಗಿ ಚರ್ಚೆ ಆಗ್ತಾ ಇರುತ್ತೆ, ಅವಾಗ ಟಿವಿಯಲ್ಲಿ ಹೆಸರು ಕೇಳಿದಾಗ ನಿಮ್ಗೆ ಏನಂತ ಅನ್ಸ್ತಿರುತ್ತೆ, ನನ್ ಮೈದಂಗೆ ಬರ್ಲಿ ಅನ್ನೋದೊಂದು ಇರುತ್ತೆ. ನನಗೂ ಅನ್ಸುತ್ತೆ, ನನಗೂ ಹಾಗೆ ಅನ್ಸಿರೋದು, ಮೈದನಿಗೆ ಸಿಗ್ಲಿ ಅಂತೇಳಿ. ಈಗ ಮೈದನ ಗೆಲ್ಬೇಕು ಅನ್ನೋದು ಅಷ್ಟೇ ಖುಷಿ ಇದೆ. ಎಲ್ಲರೂ ಸೇರಿ ಸಪೋರ್ಟ್ ಮಾಡಿ ಗೆಲ್ಸಿದ್ರೆ ತುಂಬಾ ಚೆನ್ನಾಗಾಗುತ್ತೆ. ಓಕೆ. ಓ ಮೇಡಮ್, ಇವಾಗ ಒಂದು ಇದಾಗೋದಾದ್ರೆ, ಈಗಾಗಲೇ ಎಲೆಕ್ಷನ್ ಹತ್ರ ಬರ್ತಾ ಇದೆ, ನಾಮಿನೇಷನ್ ಫೈಲ್ ಆಗಿರುತ್ತೆ, ಟಿಕೆಟ್ ಕೂಡ ಘೋಷಣೆ ಆಗಿದೆ. ಈ ಹಂತದಲ್ಲಿ ನೋಡೋದಾದ್ರೆ ಈಗ ಒಂದು ಹರಕೆ ಕಟ್ಟಿರ್ತಾರೆ ದೇವರಿಗೆ, ಪಾ ನನ್ನ ಮಗ ಗೆಲ್ಲಿ ಅಂತ. ನೀವ್ ಆ ರೀತಿ ಯಾವ್ದಾದ್ರು ಹರಕೆ ಕಟ್ಟಿದ್ರ? ಹಾ ಕಟ್ಟಿದ್ದೇನ್ರಿ. ಯಾವ ದೇವ್ರಿಗೆ ಕಟ್ಟಿದ್ದೀರಾ? ನಮ್ಮ ದೇವ್ರಿಗೆ, ನಮ್ಮಂತ ದೇವ್ರಿಗೆ ಕಟ್ಟಿದ್ವಿ, ಮನೆ ದೇವರಿಗೆ ಕಟ್ಟಿ ಉಚ್ಚಂಗಮ್ಮ ಅಂತ ಕಟ್ಟಿದ್ದೇನ್ರಿ, ಮೀಸಲ ಕಟ್ಟಿದ್ದೇನೆ. ಏನಂತ ಕಟ್ಟಿದ್ದೀರಾ? ಮಗ ಗೆದ್ದು ಬರ್ಲಿ, ಎಷ್ಟ್ರು ಅಂತರದಲ್ಲಿ ಬರ್ಲಿ ಅಷ್ಟೇ, ಗೆದ್ದು ಬರ್ಲಿ ಅಷ್ಟೇ. ಸರ್ಗೆ ಏನಂತ ಹೇಳಿದ್ರಿ? ಅವ್ರಿಗೆ ಹೇಳೇ ಇಲ್ಲ, ಇನ್ನೂ ಹೇಳಿಲ್ಲ ಅವ್ರಿಗೆ. ಸಿಗೋದಿಲ್ಲ, ಕಂಪ್ಲೇಂಟ್ ಇದೆ ಶ್ರೀನಿವಾಸ್ ಸರ್ ಮೇಲೆ. ಇದನ್ನ ನೋಡುವಂತ ಶ್ರೀನಿವಾಸ್ ಸರ್ ನೋಡಿ, ನಿಮ್ಮ ಮೇಲೆ ತಾಯಿಯವರು ಮತ್ತೆ ಅಕ್ಕ ಅವರಿಬ್ರು ಕೂಡ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಪಾಪ ನಿಮ್ಮ ಹೆದರಿಕೆಗೆ ನಿಮ್ಮ ವೈಫ್ ಮಾತಾಡ್ತಾನೆ ಇಲ್ಲ, ಒನ್ ವರ್ಡ್ ಆನ್ಸರ್ ಕೊಡ್ತಾ ಇದ್ದಾರೆ. ನಾನು ಏನು ಕ್ವಶನ್ ಕೇಳಲಿ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ಫೈನ್ ಮೇಡಮ್, ಇವಾಗ ಗೊತ್ತಾಗಿದೆ ಅವ್ರಿಗೆ ಹರಕೆ ಕಟ್ಟಿದ್ದೀರಾ ಅಂತ. ಬಂದು ಕೇಳ್ತಾರೆ ಏನಂತ, ಮತ್ತೆ ಅವರ ಮುಂದೆ ಇರುವಂತಹ ಮತ್ತೆ ಮಾತಾಡ್ಸೋಣ. ಮೇಡಮ್, ನೀವು ಏನು ಹೇಳ್ತೀರಾ? ನಾವು ನಮ್ಮ ಚಿಕ್ಕಪ್ಪನ ಮಗ ಗೆದ್ದು ಬರಲಿ ಅಂತ ಹೇಳ್ತೀವಿ. ಓಕೆ, ಈಗಾಗಲೇ ಓಡಾಡ್ತಾ ಇದ್ದೀರಾ, ನೀವು ಕೂಡ ಕ್ಯಾಂಪೇನ್ ಮಾಡ್ತಿದ್ದೀರಾ, ಹೇಗೆ ಅನ್ನಿಸ್ತಾ ಇದೆ ಜನರ ರೆಸ್ಪಾನ್ಸ್? ತುಂಬ ಚೆನ್ನಾಗಿದೆ, ರೆಸ್ಪಾನ್ಸ್ ಚೆನ್ನಾಗಿದೆ, ಅಲ್ಲೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ. ನಮ್ಮ ಮೈದನ ಗೆದ್ದು ಬರಲಿ ಅಂತ ನಾವು ಆಶೀರ್ವಾದ ಮಾಡ್ತೀವಿ ಮೇಡಮ್. ಇವತ್ತು ಕ್ಯಾನೆನ್ಸಿಗೆ ಹೋಗಿದ್ವಿ, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು. ನಾವು ಅಣ್ಣರ ಹೆಸರು ಹೇಳ್ಬೇಕಾಗಿಲ್ಲ, ಅವರೆಲ್ಲ ಇದು ಡಿಸೈಡ್ ಮಾಡ್ಕೊಂಡ್ಬಿಟ್ಟಾರೆ. ನಾವು ಬದಲಾವಣೆ ತರಬೇಕು, ಅಣ್ಣವ್ರಿಗೆ ನಾವು ಓಟ್ ಹಾಕೋದು ಅಂತ ಅವ್ರು ಹೇಳ್ತಾ ಇದ್ರು. ಮುಸ್ಲಿಮ್ಸು ಎಲ್ಲ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು, ಒಳಗೂ ಕರ್ಕೊಂಡೋಗಿ ನೀರು ಅದೆಲ್ಲ ಕೊಟ್ಟರು. ಅಭಿವೃದ್ಧಿ ಬಗ್ಗೆ ಏನಾದರೂ ಮಾತಾಡಿದ್ರಾ? ಹ್ಞೂ ಮಾತಾಡಿದ್ರು ಮೇಡಮ್. ಹೌದು. ಏನು ಹೇಳಿದ್ರು ನಿಮಗೆ? ಅಭಿವೃದ್ಧಿ ಇರುತ್ತೆ, ಮಾಡಿಸ್ಕೊಡಿ, ನಾವು ಓಟ್ ಹಾಕ್ತೀವಿ ಅಂತ ಏನಾದರೂ ಹೇಳಿದ್ರಾ? ಹೇಳಿದ್ರು ಮೇಡಮ್, ಹೇಳಿದ್ರು. ಮೊದಲೇ ಇರೋರು ಏನು ಮಾಡಿಲ್ಲ, ಈಗ ಅವರು ಗೆದ್ದು ಬಂದರೆ ಮಾಡ್ಬೋದು, ಬದಲಾವಣೆ ನಾವು ನೋಡ್ಬೇಕಂತ ಹೇಳಿದರು. ಆಮೇಲೆ ನಮ್ಮ ಅತ್ತೆಯವರು ತುಂಬ ಚೆನ್ನಾಗಿ ನೋಡ್ಕೊತಾರೆ ಕುಟುಂಬದಲ್ಲಿ ಎಲ್ಲರನ್ನು. ಶ್ರೀನಿವಾಸ್ ದಾಸ್ಕರಿಯಪ್ಪ ಅವರ ಸೊಸೆಂದ್ರು ಮತ್ತೆ ಅಳಿಯ ಇದ್ದಾರೆ, ಅವರನ್ನು ಕೂಡ ಮಾತನಾಡ್ಸೋಣ. ಯಾಕಂದ್ರೆ ಮಾವ ಅಂದರೆ ಒಂದು ಕಡೆ ಭಯ ಇರುತ್ತೆ, ಅಷ್ಟೇ ಫ್ರೆಂಡ್ಲಿಯಾಗಿ ಸ್ನೇಹಿತರಾಗೂ ಕೂಡ ಇರ್ತಾರೆ. ಅವರು ಒಂದು ಸೀಕ್ರೆಟ್ಗಳಿರುತ್ತೆ, ಏನಿರುತ್ತೆ ಅಂತ ಕೇಳೋಣಂತೆ, ಬನ್ನಿ. ಹೇಳು, ಹೇಗಿತ್ತು ಇವಾಗ ನಿಮ್ಮ ಮಾವ ಅವರು ಅಭ್ಯರ್ಥಿ ಆಗಿದ್ದಾರೆ, BJP ಅಭ್ಯರ್ಥಿ? ಏನಿಲ್ಲ, ತುಂಬ ಖುಷಿಯಾಗುತ್ತೆ, ನಮ್ಮ ಮಾಮ ಗೆದ್ದು ಬರಲಿ ಅಂತ ಆಶಿಸ್ತು. ಓಕೆ, ಕ್ಯಾಂಪೇನ್ ಎಲ್ಲ ಹೋಗ್ತಾ ಇರ್ತೀರಾ, ಏನನ್ಸುತ್ತೆ ಜನರನ್ನ ರಿಯಾಕ್ಷನ್ಸ್ ಎಲ್ಲ ನೋಡಿ? ಏನಿಲ್ಲ, ಇವತ್ತು ನಾನು ಹೋಗಿದ್ದೆ, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟರು ಜನರೆಲ್ಲ, ಗೆದ್ದು ಬರಲಿ ಅಂತ ಹೇಳಕ್ ಇಷ್ಟ. ಸ್ಕೂಲಲ್ಲೆಲ್ಲ ನಮ್ಮ ಮಾವ ಇವಾಗ ಎಲೆಕ್ಷನ್ಗೆ ನಿಂತಿದ್ದಾರೆ, ಓಟ್ ಹಾಕ್ರಿ ನಿಮ್ಮ ಪೇರೆಂಟ್ಸ್ಗೆಲ್ಲ ಹೇಳಿ ಅಂತ ಹೇಳಿದ್ರಾ? ಹೇಳಿದೀವಿ, ಆ ಮಟ್ಟಿಗೆ ನಿಜ ಅಂತ ಹಂಗೆಲ್ಲ ಹೇಳಿಲ್ಲ. ಓಟ್ ಹಾಕ್ರಿ ಅಂತ ನೀನು ಕೇಳಿಲ್ವಾ ಅವ್ರ ಪೇರೆಂಟ್ಸ್ಗಳಿಗೆ? ಓಟ್ ಹಾಕೋ ಕೇಳಿ ಅಂತ ಈಗ ಸ್ಟಾರ್ಟ್ ಇನ್ಮೇಲಿಂದ ಹೋಗ್ತೀವಿ. ಇನ್ಮೇಲಿಂದ ಹೋಗ್ತೀರಾ? ಓಕೆ ಪುಟ, ನಿನ್ನ ಹೆಸರು? ಸ್ಕಂದನ್ ದಾಸ್. ಒಂದು ನಿಮಿಷ, ನಿನ್ನ ಹೆಸರು? ಸ್ಕಂದನ್ ದಾಸ್. ಓಕೆ, ಏನು ಅನ್ನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಐತೆ, ಗೆದ್ದು ಬರಲಿ ಅಂತ ನಾನು ಹೇಳ್ತೀನಿ. ಓಕೆ, ಗೆದ್ದು ಬರಲಿ. ಡ್ಯಾಡಿ ಇವಾಗ ಓಡಾಡ್ತಾ ಇದ್ದಾರೆ, ನಿಮಗೆ ಟೈಮ್ ಕೊಟ್ಟಿಲ್ಲ, ಏನಾದರೂ ಕಂಪ್ಲೇಂಟ್ ಇದೆಯಾ ಡ್ಯಾಡಿ ಮೇಲೆ? ಇಲ್ವಾ? ಏಕೆ? ಖುಷಿಯಾಗುತ್ತೆ, ಓಡಾಡ್ತಾ ಖುಷಿಯಾಗುತ್ತೆ ಅಷ್ಟೇ. ಈಗ ಏನು ಹೇಳ್ತೀಯಾ ಜನರಿಗೆ, ಏನು ಹೇಳ್ತೀಯಾ ದಾವಣಗೆರೆ ಜನರಿಗೆ? ನೀನು ಕ್ಯೂಟಾಗಿ ಹೇಳ್ಬೇಕು ಒಂಚೂರು. ಎಲ್ಲರಿಗೂ ಓಟ್ ಹಾಕಿ ಗೆಲ್ಸಕ್ಕೆ ಹೇಳ್ತೀನಿ. ಎಲ್ರಿಗೂ ಓಟ್ ಹಾಕಿ ಗೆಲ್ಸಿ ಅಲ್ಲ, ನಿಮ್ಮ ಅಪ್ಪಾಜಿಗೆ ಮಾತ್ರ ಓಟ್ ಹಾಕಿ ಗೆಲ್ಸಿ ಅನ್ಬೇಕು. ಹೇಳು. ನಮ್ಮ ಪಪ್ಪಂಗೆ ಎಲ್ಲರೂ ಓಟ್ ಹಾಕಿ ಗೆಲ್ಸಿ ಅಂತ ಹೇಳ್ತೀನಿ. ಏನು ಮಾಡಿಸ್ತೀಯಾ ಅಪ್ಪ ಗೆದ್ರೆ? ಊಟ ಮಾಡಿಸ್ತೀನಿ. ಊಟ ಮಾಡಿಸ್ತೀಯಾ? ಆ ಕಡೆಗೆ ಕಾಲೇಜು, ಸ್ಕೂಲು ಮತ್ತು ಹಾಸ್ಪಿಟ್ಲ್ ಬೇಕಂತೆ, ಅದನ್ನು ಹೇಳ್ತೀಯ ಅವ್ರಿಗೆ ಬಂದಮೇಲೆ? ಹೇಳ್ತೀನಿ. ನೀನು ಹೇಳು ಮತ್ತೆ, ನಮ್ಮ ಅಪ್ಪಾಜಿ ಹಾಸ್ಪಿಟ್ಲ್ ಮಾಡಿಕೊಡ್ತಾರೆ, ಎಲ್ಲ ಮಾಡ್ತಾರೆ, ಓಟ್ ಹಾಕಿ ಅಂತ ಹೇಳು ಕ್ಲೀನಾಗಿ. ಎಲ್ಲರಿಗೂ ಓಟ್ ಹಾಕ್ತೀವಿ, ನಮ್ಮ ಪಪ್ಪ ಗೆದ್ದೇ ಗೆಲ್ತಾರೆ ಅಂತ ನಾನು ನಂದ್ರಲ್ಲೇ. ಓಕೆ, ಶ್ರೀನಿವಾಸ್ ದಾಸ್ಕರಿಯಪ್ಪ ಅವರ ಸೊಸೆ ಕೂಡ ಇದ್ದಾರೆ, ಪೃಥ್ವಿ ಅಂತ, ಅವ್ರನ್ನೂ ಕೂಡ ಮಾತನಾಡ್ಸೋಣ. ಮೇಡಮ್, ಹೇಗೆ ಅನ್ನಿಸ್ತಾ ಇದೆ? ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ, ಮಾಮಂಗೆ ಟಿಕೆಟ್ ಸಿಕ್ಕಿರೋದು ತುಂಬ ಅಂದರೆ ತುಂಬ ಖುಷಿ ಇದೆ. ಏನಾದರೂ ಹೇಳಿದ್ರೆ ಮಾವಂಗೆ ಟಿಕೆಟ್ ಅನೌನ್ಸ್ ಆಗ್ತಿದ್ದಂಗೆ ವಿಶ್ ಮಾಡಿದ್ರ? ಎಸ್, ಬಂದು ಫಸ್ಟ್ ವಿಶ್ ಮಾಡಿದೆ, ತುಂಬ ಖುಷಿ ಆಯಿತು.
ಏನು ಹೇಳಿದ್ರಿ ಮಾವಂಗೆ? ಆಲ್ ದಿ ಬೆಸ್ಟ್ ಹೇಳ್ದೆ, ಗೆದ್ಕೊಂಡು ಬರ್ರಿ ಅಂತ ಅಂದೆ. ತುಂಬ ಕೆಲಸ ತುಂಬ ಬಾಕಿ ಇದೆ, ಅದೆಲ್ಲ ಮಾಡಬೇಕು ಅಂತ. ಈಗಾಗಲೇ ಅವರು ಹೇಳ್ತಾ ಇದ್ರು ನಮ್ಮ ಕಡೆಯಲ್ಲಿ ಸ್ಕೂಲ್ ಇಲ್ಲ, ಕಾಲೇಜಸ್ಗಳಿಲ್ಲ ಅನ್ನೋ ಕಂಪ್ಲೇಂಟ್ಗಳು ಬರ್ತಾ ಇದ್ವು. ಇದನ್ನೇನಾದರೂ ಹೇಳಿದ್ರಾ? ಹೌದು, ಹೇಳಿದ್ದೀನಿ. ಅಲ್ಲೆಲ್ಲ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ ಇಲ್ಲ, ಇಂಜಿನಿಯರಿಂಗ್ ಕಾಲೇಜಸ್ ಇಲ್ಲ, ಎಜುಕೇಷನ್ ಸಿಸ್ಟಮ್ಮೇ ಇಲ್ಲ. ಸೊ ಅದೆಲ್ಲ ಇಂಪ್ರೂವ್ ಆಗಬೇಕು ಅಂತ ಹೇಳಿದ್ದೀವಿ. ಆಮೇಲೆ ಹಾಸ್ಪಿಟಲ್ ವಿಚಾರದಲ್ಲೂ ಅಷ್ಟೇ, ಇಲ್ಲಿ ಯಾವ ಹಾಸ್ಪಿಟಲ್ಸ್ ಸರಿಯಾಗಿ ಇಲ್ಲ. ಏನಾದರೂ ಪ್ರಾಬ್ಲಮ್ ಇದ್ದರೆ ಮಣಿಪಾಲಿಗೆ ಹೋಗ್ತಾರೆ, ಬ್ಯಾಂಗ್ಳೂರಿಲ್ಲ ಮಂಗಳೂರಲ್ಲಿ. ಸೊ ಅದೆಲ್ಲ ವ್ಯವಸ್ಥೆ ಇಲ್ಲ ಆಗಬೇಕು ಅಂತಲೂ ಹೇಳಿದ್ದೀವಿ. ನೀವು ಇವಾಗ ಕಾಲೇಜಲ್ಲಿ ಇದ್ದೀರಾ, ಸ್ಟಡಿ ಮಾಡ್ತಾ ಇದ್ದೀರಾ? ಓಕೆ, ಅಲ್ಲೆಲ್ಲ ಹೇಳಿದ್ರ ನಮ್ಮ ಮಾವ ಈಗ ಎಲೆಕ್ಷನಿಗೆ ನಿಂತಿದ್ದಾರೆ, ಬಂದು ವೋಟ್ ಮಾಡಿ ಅಂತ? ಹೇಳಿದ್ದೀನಿ. ಏನು ಹೇಳ್ತಾರೆ ನಿಮ್ಮ ಸ್ನೇಹಿತರೆಲ್ಲ? ಅವರು ಎಲ್ಲರೂ ತುಂಬ ಖುಷಿಯಾಗಿದ್ದಾರೆ. ಅವರೇ ಮಾಮ ಅಂದ್ಕೊಂಡು ಅವರು ಬಂದು ಸಪೋರ್ಟ್ ಮಾಡ್ತಿದ್ದಾರೆ. ತುಂಬ ಖುಷಿ ಇದೆ. ಓಕೆ, ಈಗೆಲ್ಲ ಸಾಕಷ್ಟು ಜನ ಇರ್ತಾರೆ, ಒಂದಷ್ಟು ಜನ ಬರ್ತಾ ಇರ್ತಾರೆ, ಅವರ ಪ್ರಾಬ್ಲಮ್ಸ್ಗಳನ್ನು ಹೇಳ್ತಾ ಇರ್ತಾರೆ. ಅದನ್ನೆಲ್ಲ ಕೇಳಿದಾಗ ದೂರದಿಂದ ನೋಡೋಂಥ, ನಿಮ್ಮ ಹತ್ರದಿಂದ ನೋಡಿರ್ತೀರ, ಬಟ್ ದೂರ ನಿಂತು ನೋಡಿದಾಗ ನಿಮ್ಗೆ ಏನು ಅನಿಸುತ್ತೆ? ಹೌದು, ತುಂಬ ಕಷ್ಟ ಆಗಿದೆ ಆ ಕಡೆ ಎಲ್ಲ. ಬಟ್ ಎಲ್ಲದೂ ಪ್ರಾಬ್ಲಮ್ ಸಾಲ್ವ್ ಆಗಬೇಕು. ಒಂದು ಇದು ಆಪರ್ಚುನಿಟಿ ಸಿಕ್ಕರೆ ಇದೆಲ್ಲ ಆಗುತ್ತೆ ಅಂತ. ಓಕೆ, ಮತ್ತೊಬ್ಬರು ಸೊಸೆ ಇದ್ದಾರೆ. ನನ್ನ ಹೆಸರು ನಮಿತಾ. ಸೊ ಖುಷಿ ಆಗ್ತಾ ಇದೆ, ನಮ್ಮ ಮಾಮಗೆ ಟಿಕೆಟ್ ಸಿಕ್ಕಿದೆ ಅಂತ. ತುಂಬ ಹಾರ್ಡ್ ವರ್ಕರ್, ನಾವು ನೋಡಿ ಬಂದಿದ್ದೀವಿ. ತುಂಬ ಖುಷಿ ಇದೆ. ವೋಟ್ ಮಾಡಿ ಗೆಲ್ಲಿಸಿ. ಅವ್ರು ಯಾವುದೇ ಕಾರಣಕ್ಕೂ ನಿಮ್ಮ ಕೈ ಬಿಡಲ್ಲ, ಯಾವತ್ತಿದ್ರೂ ನಿಮ್ಮ ಜೊತೆನೇ ಇರ್ತಾರೆ. ನೀವೇನೇ ಕಷ್ಟ ಬಂದರೂ ಮನೆ ಹತ್ರ ಬಂದರೆ ಅವ್ರು ಎಲ್ಲ ಹೆಲ್ಪ್ ಮಾಡ್ತಾರೆ. ವೋಟ್ ಮಾಡಿ ಅಂತ ಕೇಳ್ತೀನಿ. ಇದಿಷ್ಟು ಶ್ರೀನಿವಾಸ್ ದಾಸಕರಿಯಪ್ಪ ಅವರ ಕುಟುಂಬದವರ ಮಾತುಗಳು. ನಮ್ಮ ಮಗ ಗೆದ್ದು ಬರಲಿ, ನಮ್ಮ ಅಣ್ಣ ಗೆದ್ದು ಬರಲಿ, ನಮ್ಮ ತಮ್ಮ ಗೆದ್ದು ಬರಲಿ, ನಮ್ಮ ಮೈದ್ನ ಗೆದ್ದು ಬರಲಿ, ನನ್ನ ತಮ್ಮ ಗೆದ್ದು ಬರಲಿ, ನಮ್ಮ ಮಾವ ಗೆದ್ದು ಬರಲಿ ಅಂತ ಸಹಕುಟುಂಬದವರು ಕೂಡ ಮಾತನಾಡಿದ್ರು. ಕ್ಯಾಮ್ರಾ ಪರ್ಸನ್ ಗುರು ಜೊತೆ ಗಂಗಾ ಜಾಧವ್, ದಾವಣಗೆರೆ. ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ, ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ, ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ. ಒಂದು ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ.